ಹಲೋ ಟ್ರೇಡರ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ನೀವೆಲ್ಲರೂ ಸಕ್ಕದಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಜೂನ್ 10, ಟೈಮ್ ಆಲ್ರೆಡಿ 1:30 ಹತ್ತತ್ರ ಆಗ್ತಾಯಿದೆ. ಬನ್ನಿ, ಇವತ್ತಿನ ಮಾರ್ಕೆಟು ಹೆಂಗೆ ಓಪನ್ ಆಯಿತು, ಯಾವ ಕಡೆ ಡೈರೆಕ್ಷನಲ್ಲಿ ಮೂವ್ ಆಯಿತು, ನಾವೆಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ವಿ, ಪ್ರಾಫಿಟ್ ಆಯಿತಾ, ಲಾಸ್ ಆಯಿತಾ, ಲಾಜಿಕ್ ಏನು, ಇದಿಷ್ಟು ನೋಡ್ಕೊಂಬರೋಣ ಬನ್ನಿ. ಓಕೆ, ಮಾರ್ಕೆಟು ಇವತ್ತು ಓಪನ್ ಆಗಿದ ತಕ್ಷಣ ಫಸ್ಟ್ 3 ಕ್ಯಾಂಡಲ್ಸು ತುಂಬ ಒಳ್ಳೆ ಮೂಮೆಂಟ್ ಆಗಿದೆ. ಅದಾದಮೇಲೆ ಸ್ವಲ್ಪ ಪುಲ್ ಬ್ಯಾಕ್ ಆಗಿ ಅಗೈನ್ ಈ ಪಾಯಿಂಟ್ನ ಮಾರ್ಕೆಟ್ ಬ್ರೇಕ್ ಆಗಿ ಸಸ್ಟೈನ್ ಕೂಡ ಆಯಿತು. ಸೊ ನೆಕ್ಸ್ಟ್ ಮಾರ್ಕೆಟ್ ಕಂಪ್ಲೀಟಾಗಿ 23,383 ಅರೌಂಡ್ 23,400 ಹತ್ರ ಕಂಪ್ಲೀಟಾಗಿ ರೆಸಿಸ್ಟೆನ್ಸ್ ತಗೋತು. ವಿ ವರ್ ವೇಟಿಂಗ್ ಫಾರ್ ಅವರ್ ಟ್ರೇಡ್. ಸೊ ಯಾವಾಗ ಇದು ಬ್ರೇಕ್ ಆಗಿ ಇಲ್ಲಿ ಸಸ್ಟೈನ್ ಆಯಿತೋ ನಾವು ಬುಲ್ಲಿಶ್ ಇದ್ವಿ ಮಾರ್ಕೆಟಲ್ಲಿ. ಸೊ ವಿ ವರ್ ವೇಟಿಂಗ್ ಟು ಟೇಕ್ ಕಾಲ್ ಸೈಡ್ ಟ್ರೇಡ್. ಸೊ ಒಂದು ಕನ್ಫರ್ಮೇಷನ್ ಆಯಿತು, ಬಟ್ ಟ್ರೇಡ್ ಎಲ್ಲಿ ತೊಗೊಳ್ಳೋದು? ಸೊ ವಿ ವೇಟೆಡ್ ಫಾರ್ ಲಿಟಲ್ ಲಾಂಗರ್ ಟೈಮ್. ಇದೊಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯಿತು. ಸೊ ನಮಗೆ ಕಾಣಿಸ್ತಿರೋದು ಇಲ್ಲೊಂದು ಸಪೋರ್ಟು. ಈ 2 ಬಾಕ್ಸ್ ಮಾರ್ಕ್ ಮಾಡಿದ ತಕ್ಷಣ ಎಷ್ಟು ಕ್ಲೀನಾಗಿ ಅನಲೈಸ್ ಮಾಡ್ಬೋದು ಮಾರ್ಕೆಟ್ನ ನೋಡಿ. ನಾವು ಬುಲ್ಲಿಶ್ ಇದ್ದೀವಿ. ಬುಲ್ಲಿಶ್ ಇದ್ದಾಗ ನಾವು 2 ಥರ ಟ್ರೇಡ್ ತೊಗೋಬೋದು. ಒಂದು ಫೇಕ್ ಬ್ರೇಕ್ ಡೌನು, ಇನ್ನೊಂದು ಜೆನ್ಯೂನ್ ಬ್ರೇಕ್ಔಟು. ಈ 2 ಥರ ಟ್ರೇಡ್ ತೊಗೋಬೋದು. ವೆರಿ ಸಿಂಪಲ್. ಇಲ್ಲಿ ಸಪೋರ್ಟ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಮಾರ್ಕೆಟ್ ಇಲ್ಲಿಂದ ರೆಸಿಸ್ಟೆನ್ಸ್ ಈ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ದು ಆಫ್ಟರ್ ಫಾರ್ಮಿಂಗ್ ದೀಸ್ ಮೂಮೆಂಟ್. ಸೊ ಈ ಮೂಮೆಂಟ್ ಆದಮೇಲೆ ಇದು ರೆಸಿಸ್ಟೆನ್ಸ್ ಆಯಿತು. ಸೊ ಇದೇ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಅಗೇನ್ ರೆಸಿಸ್ಟೆನ್ಸ್ ಹತ್ರ ಬಂತು. ವೆರಿ ಕ್ವಿಕ್ಕು. ನಿನ್ನೆ ವೀಡಿಯೋಸ್ ಯಾರನ್ನ ನೋಡಿದರೆ ಖಂಡಿತವಾಗ್ಲೂ ವೆರಿ ಈಸಿಲಿ ನಾವು ಯಾವ ಕಡೆ ಟ್ರೇಡ್ ತೊಗೊಂಡ್ವಿ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗಿರುತ್ತೆ. ಈ ರೆಸಿಸ್ಟೆನ್ಸ್ ಮಾರ್ಕೆಟ್ ಕ್ರಿಯೇಟ್ ಆಯಿತು, ಇಲ್ಲಿ ಸಸ್ಟೈನ್ ಆಗೋಕ್ಕೆ ಫಾರ್ಮ್ ಆಯಿತು ವೆರಿ ಕ್ವಿಕ್ಲಿ. 11:19 ಯಾವಾಗ ಈ ಕ್ಯಾಂಡಲ್ ಬ್ರೇಕ್ ಆಗಿ ವಾಪಸ್ 11:20 ಕ್ಯಾಂಡಲ್ ಫಾರ್ಮ್ ಆಯಿತು, ಸಿಂಗಲ್ ಕ್ಯಾಂಡಲ್ ಸ್ಟಾಪ್ ಲಾಸಲ್ಲಿ ನಾವು ಟ್ರೇಡ್ ತೊಗೊಂಡ್ವಿ ಆ್ಯಂಡ್ ವಿ ಬುಕ್ಡ್ ಅವರ್ ಪ್ರಾಫಿಟ್ ಅಟ್ ದಿಸ್ ಪಾಯಿಂಟ್. ಒಂದು ಮಾರ್ಕೆಟ್ ಡೈರೆಕ್ಷನ್ ಕರೆಕ್ಟಾಗಿರಬೇಕು ನಮ್ಮದು, ಇನ್ನೊಂದು ನಾವು ತೊಗೊಳ್ಳೋ ಟ್ರೇಡ್ ಪಾಯಿಂಟ್, ಯಾವ ಪಾಯಿಂಟಲ್ಲಿ ಟ್ರೇಡ್ ತೊಗೋತೀವಿ ಅದು ಕರೆಕ್ಟಾಗಿರಬೇಕು. ಸಾಧ್ಯವಾದಷ್ಟು ರಿಸ್ಕ್ ಇನ್ ದಟ್ ಟ್ರೇಡ್ ತುಂಬ ಕಡಿಮೆ ಇರಬೇಕು. ವೆರಿ ಸಿಂಪಲ್. ಸೊ ಈ ಸಿಂಪಲ್ ಎಕ್ಸಿಕ್ಯೂಷನ್ನು ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ವಿ ಆ್ಯಂಡ್ ವಿ ಬುಕ್ಡ್ ಅವರ್ ಪ್ರಾಫಿಟ್ ಆಲ್ಸೋ. ವೆರಿ ಈಸಿಲಿ ನಾವು ಅಂದ್ಕೊಂಡಂಗೆ ಮೂವ್ ಆಗಿದೆ. ಬಟ್ ಎಕ್ಸಿಕ್ಯೂಷನ್ ಅಷ್ಟೇ ಸಿಂಪಲ್ಲ? ನೋ, ಇಟ್ ಈಸ್ ನಾಟ್ ದ್ಯಾಟ್ ಸಿಂಪಲ್. ಬನ್ನಿ ಎಕ್ಸಿಕ್ಯೂಷನ್ ವಿಡಿಯೋ ನೋಡ್ಕೊಂಬರೋಣ. ಸದ್ಯಕ್ಕೆ ಅಲ್ಲೇ ಟ್ರೇಡ್ ಆಗ್ತಾಯಿದೆ. ಓವರಾಲ್ ನಮ್ಮ ಲಾಜಿಕ್ಕು ವೆರಿ ಸಿಂಪಲ್ಲು. ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ತೊಗೊಂಡಿದೆ ಮಾರ್ಕೆಟು. ಐದರ್ ಇಲ್ಲಿಂದ ಮಾರ್ಕೆಟ್ ಬೀಳಬೇಕು ಆರ್ ಇದನ್ನು 1 ಟೈಮ್ ಕ್ರಾಸ್ ಆಗಬೇಕು. ಸೊ ಆ ಲಾಜಿಕಲ್ಲಿ ತೊಗೊಂಡಿದ್ದೀವಿ. ಟ್ರೇಡ್ ತೊಗೊಂಡಿರೋದು 11:20ಗೆ. ಐ ವಿಲ್ ಶೋ ಯು. ಓಕೆ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ, ರೈಟ್ ನಾವು 1274 ಅಲ್ಲಿ 1300 ಪ್ರಾಫಿಟ್ ಆ್ಯಂಡ್ ಲಾಸ್ ತೋರಿಸ್ತಾ ಇದೆ. ಓಕೆ, ಇಟ್ ಕ್ಯಾನ್ ಫಾಲ್ ಡೌನ್ ವೆರಿ ಕ್ವಿಕ್ಲಿ. ನಾವು ಕ್ವಿಕ್ಕಾಗಿ ಎಕ್ಸಿಟ್ ಆಗೋಕ್ಕೂ ರೆಡಿ ಇರ್ತೀವಿ. ಸಿಂಗಲ್ ಕ್ಯಾಂಡಲ್ ಸ್ಟಾಪ್ ಲಾಸ್ ನಮ್ಮದು. Candle sustain ಆದರೆ it is good. If it doesn't sustain, we might have to book our profit at whatever profit it is there.
5006. Okay, we booked around 4,800. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ನಿಮಗೆ ಈ ಕಾಂಟೆಂಟ್ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಮಾರ್ಕೆಟ್ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದೇ ರೀತಿ ಎವ್ರಿಡೇ ಟ್ರೇಡಿಂಗ್ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಆ್ಯಂಡ್ ಪ್ರೆಸ್ ಅ ಬೆಲ್ ಐಕಾನ್ ಬಟನ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ.